ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸೋಮವಾರ ಅಂದರೆ ಸಂತೆ. ನಮ್ಮ ಕಡೆ ಪ್ರತಿ ಸೋಮವಾರ ಸಂತೆ ನಡೆಯುತ್ತೆ. ವಾರಕ್ಕೊಂದೇ ಸಲ ಫ್ರೆಶ್ ತರಕಾರಿ ಅನ್ನೋದು ಸಿಗೋದು. ಹಾಗಾಗಿ ಸಂತೆಯಿಂದ ಸೊಪ್ಪು ತಂದಿದ್ರು. ಪಾಲಕ್ ಸೊಪ್ಪು ನೋಡಿ ತರಬೇಕಿತ್ತು. ಒಂದು ಕೊಳ್ತೋಗಿದೆ ಪಾಲಕ್ ಸೊಪ್ಪು, ಮತ್ತು ಕೊತ್ತಂಬರಿ, ಮೆಂತ್ಯ ಸೊಪ್ಪು, ದಪ್ಪಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ, ಬದನೆಕಾಯಿ, ಕ್ಯಾರೆಟು, ಜವಳಿಕಾಯಿ ಇವನ್ನೆಲ್ಲ ತಂದಿದ್ರು. ಹಾಗಾಗಿ ಎಲ್ಲನೂ ತರಕಾರಿ ಪುಟ್ಟಿಲಿ ಎತ್ತಿಡ್ತಾಯಿದ್ದೀನಿ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿಗೆ ತರಕಾರಿಗಳೆಲ್ಲ ಬೇಗನೆ ಒಣಗೋಗ್ಬಿಡುತ್ತೆ. ತರಕಾರಿ ಪುಟ್ಟಿಲಿ ತರಕಾರಿನೆಲ್ಲ ಜೋಡಿಸಿ ಅದ್ರ ಮೇಲೆ ತಣ್ಣಗಿರೋ ಬಟ್ಟೆ ಮಾಡಿ ಹಾಕಿದ್ರೆ ಸ್ವಲ್ಪ ದಿನ ಒಂದು ವಾರಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ತರಕಾರಿ. ಬಳಸ್ಬೋದು. ಪ್ರತಿ ವಾರವೂ ನಮ್ಮ ಮನೆಯವರೇ ಸಂತೆ ಮಾಡ್ಕೊಂಬರೋದು. ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಕೊಳ್ತೋಗಿತ್ತು. ನಾಳೆ ಉದ್ಕ ಮುದ್ದೆ ಮಾಡಿಬಿಡೋಣ ಅಂತ ಸೊಪ್ಪುಗಳನ್ನೆಲ್ಲ ಒದ್ದೆ ಬಟ್ಟೆ ಮಾಡಿ ಅದಕ್ಕೆ ಹಾಕಿರೋ ರಬ್ಬರ್ನೆಲ್ಲ ಬಿಚ್ಚಿ ತೆಗೆದಿಟ್ಟಿದ್ದಾಯಿತು. ಇನ್ನು ಮಧ್ಯಾಹ್ನ ನಮ್ಮ ಅಜ್ಜ ಊಟ ಮಾಡಲ್ಲ ಅಲ್ವಾ, ಹಾಗಾಗಿ ಟೀ ಮತ್ತು ಬಿಸ್ಕತ್ ಕೊಡ್ತಾಯಿದ್ದೀನಿ ತಾತಂಗೆ. ಇನ್ನು ಇಲ್ಲಿ ಪೃಥ್ವಿ ಮಲಗಿ ಈಗಿನ ಎದ್ದಿದ್ರು. ನನಗೂ ಕೊಡಿ ಅಂತ ಆಟ ಮಾಡ್ತಾರೆ. ಅವ್ರ ತಾತನ ಹತ್ರನೇ ಬಿಸ್ಕತ್ ಇಸ್ಕೊಂಬಂದಿದ್ದಾರೆ. ತಾತನ ತೆಗಿಸ್ಕೊಂಬಂದ್ಬಿಟ್ಟ ಅಲ್ಲೇ. ಬಾ, ಇಲ್ಲೊಳಗೆ ಕೊಡ್ತೀನಿ ಬಾ ಅಂತ ಕರೆದಿತ್ತಾನೆ ನಾನು. ಚಲ್ಲು ತೈರು ಕೊಡ್ತೀನಿ. ಕೆಳಗೆ ಕುಚ್ಚ ಬಾ ಕೊಡ್ತೀನಿ ಈಗ. ಕೊಡ್ತೀನಿ ಬಾ, ಕೊಡ್ತೀನಿ. ಇಳಿ ಕುಚ್ಚ, ಇಲ್ಲಿ ಕೆಳಗೆ ಕುಚ್ಚ ಬಾ. ಪೀಸ್ ಆಯಿತು. ಜಲ್ದಿ ಉಶು ಮಾಡಿಸ್ತೀನಿ, ಸರಿನಾ? ಎಲ್ಲಿ ಮೀಸೆ ತೋರ್ಸು. ಯಾರು ಬರ್ದಿದ್ದು ಮೀಸೆನ? ಮೀಸೆ ಯಾರು ಬರ್ದಿದ್ದು ನಿನಗೆ? ಮೀಸೆ ಯಾರು ಬರ್ದಿದ್ದು? ಮೀಸೆ ಬರ್ದಿದ್ದಾರಲ್ಲ, ಯಾರು ಬರ್ದಿದ್ದು? ಅಪ್ಪ ಮೀಸೆ ಬರೀತಾ? ಯಾಕೆ ಬರೆಸ್ಕೊಂಡೆ ನೀನು ಯಾಕೆ ಬರೆಸ್ಕೊಂಡೆ ಅಪ್ಪನ ಕೈಲಿ? ಇನ್ನು ಸಂಜೆ ಆಗ್ತಾ ಬಂತು. ತಾತಂಗೆ ಟೀ ಕೊಟ್ಟು ಎಲ್ಲ ಮುಗಿದ್ಮೇಲೆ ಈಗ ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬಂತು. ಪಾತ್ರೆಗಳಿದ್ವು, ಬೆಳಗ್ಗೆಯಿಂದ ತೊಳೆದಿರಲಿಲ್ಲ. ಅವನ್ನೆಲ್ಲ ಹೊರಗಿಟ್ಟು ಮನೆ ಕಸ ಹೊಡ್ಕೊಂಡೆ. ಈಗಂತೂ ಪ್ರೆಗ್ನೆನ್ಸಿ ಮುಂದೆ ಹೋಗ್ತಾ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಬೆಳಿಗ್ಗೆ ಅಂತೂ ಕೆಲಸನೇ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಡುಗೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರ್ತೀನಿ. ಹಾಗಾಗಿ ಪಾತ್ರೆಗಳೆಲ್ಲ ಹಾಗೆ ಎದ್ದು ತೊಳ್ಕೊಂಬಂದು ಎತ್ತಿಟ್ಟಿದ್ದಾಯಿತು. ಇನ್ನು ಪೃಥ್ವಿಗೆ ಸ್ನಾನ ಮಾಡಿಸಿದೆ. ಸಿಕ್ಕಾಪಟ್ಟೆ ರ್ಯಾಷಸ್ ಆಗಿಬಿಟ್ಟಿದೆ. ವ್ಲಾಗ್ ಮಾಡೋದಕ್ಕೆ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಅದರಲ್ಲೂ ಬೆಳಿಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಸುಸ್ತು. ಅಡುಗೆ ಮಾಡಿಕೊಂಡು ಮತ್ತು ಎಲ್ಲದನ್ನು ಒಬ್ಬಳೇ ನೋಡ್ಕೋಬೇಕು. ಹಾಗೆ ಕೈಲಾದಷ್ಟು ಓಡಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿನಲ್ಲಿದ್ದೀರಾ, ಒಬ್ಬರೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೃಥ್ವಿಗೆ ಅಂತ ಹೋಮ್ ಮೇಡ್ ಕಾಜಲ್ ಮಾಡಿದ್ದೆ, ಅದು ಖಾಲಿಯಾಗಿ ಹೋಗಿದೆ. ಹಾಗಾಗಿ ಈಗ ಐಲೈನರ್ ಬಳಸ್ಕೊಂಡೆ ಬೊಟ್ಟನ್ನ ಇಡ್ತಾಯಿದ್ದೀನಿ. ತುಂಬ ತಿಂಗಳಿಂದ ಖಾಲಿ ಆದಾಗಿಂದ ಅಂದ್ಕೊಳ್ತಾನೆ ಇದ್ದೀನಿ ಕಾಜಲ್ ಮಾಡ್ಕೋಬೇಕು ಅಂತ. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಏನು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ರೆಸ್ಟ್ ಮಾಡೋದೇ ಆಗೋಗಿದೆ ನನಗೆ.
ಮತ್ತು ಇವಾಗ ಯಾವುದಾದ್ರೂ ವ್ಲಾಗ್ ಮಾಡಿದ್ರೂ ಅದನ್ನು ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಒಂದೊಂದೇ ತಡವಾಗಿ ಬರ್ತಾ ಇದ್ದಾವೆ ವ್ಲಾಗ್ಸು. ಇವಾಗ ಅಪ್ಪ ಬರೋಷ್ಟೊತ್ತಿಗೆ ನೀನು ತಾತನ ಜೊತೆ ಹೋಗಿ ಅಂಬ ಕಟ್ಟಿ ಬಾ, ಆಯ್ತಾ? ಓಕೆನಾ? ಅರ್ಥ ಆಯ್ತಾ? ನಿಂದ ಹಾಕ್ಲೇನ್ ಜಡೆ ಹಂಗೆ ಇರಲ್ಲ. ಹೋಗಿ ಅಂಬ ಕಟ್ಟು, ಹೋಗು ತಾತನ ಜೊತೆ. ಎಲ್ಲಿದೆ ತುಪ್ಪ? ಎಲ್ಲಿದೆ ತುಪ್ಪ? ಅಲ್ಲ ಅದು ತುಪ್ಪ ತಿನ್ಬಾರ್ದು ಇವಾಗೆಲ್ಲ. ಕೆಮ್ಮಾಗಿರುತ್ತಲ್ಲ, ಕೆಮ್ಮಾಗಿರುತ್ತಲ್ಲಮ್ಮ. ಮುಚ್ಚು, ಪ್ಲೇಟ್ ಮುಚ್ಚು. ಕುಡಿ 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 ಸುಮ್ಮನೆ. ಕೈ ಎದ್ದುತ್ತಾರೆ ಯಾರನ್ನ? ಧೂಳಿದೆ. ಎಲ್ಲಿ ತೋರ್ಸು. ಎಲ್ಲಿದೆ ಧೂಳು? ಅಯ್ಯೋ, ಏನೋ ಇದೆ ಅಲ್ಲ, ಏನೋ ಇದೆ. ಕರೆಕ್ಟ್, ಗುಡ್ ಬಾಯ್. ತಗೋ ಇವಾಗ ಸರಿಯಾಗಿ ತಗೋ. ಇಜ್ಜಿ ತುಂಬ್ಕೋ ಇವಾಗ. ಬೀಳ್ಲಿ ಬಿಡು. ಕುಡಿ ಕುಡಿ. ಹೋಯ್ತು. ಹಾಯ್, ಹಲೋ, ನಮಸ್ಕಾರ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ವೀಟ್ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಿದೆ. ಅದರಲ್ಲೂ ಪೇಡ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಾಯಿದೆ. ಹಾಗಾಗಿ ಇವತ್ತು ಧಾರವಾಡ ಪೇಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾಕೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಪ್ರೆಗ್ನೆನ್ಸಿಲಿ ಏನಾಗಿತ್ತಪ್ಪ ಅಂದರೆ, ಜಾಸ್ತಿ ನನಗೆ ಸ್ವೀಟ್ ತಿನ್ನಬೇಕು ಅಂತ ಏನು ಅನಿಸ್ತಿರ್ಲಿಲ್ಲ, ಹೆಚ್ಚಾಗಿ ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಪ್ರೆಗ್ನೆನ್ಸಿಲಿ ಐ ಆಮ್ ಕ್ರೇವಿಂಗ್ ಟು ದಿ ಸ್ವೀಟ್ಸ್. ಜಾಸ್ತಿ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ತುಂಬ ಸುಸ್ತಾಗ್ತಿದೆ ಅಪ್ಪ. ಸಿಕ್ಕಾಪಟ್ಟೆ ಬಿಸಿಲಲ್ಲ ಹೊರಗಡೆ. ನೋಡಿ ಹೇಗೆ ಸ್ವೆಟ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ನೋಡಿ ಪೃಥ್ವಿ, ನೋಡಿ ಇಲ್ಲಿ ಹೇಗ್ ಮಾಡ್ತಾ ಇದ್ದಾನೆ. ಏನದು? ಬೆಲ್ಲ. ಅಷ್ಟೊಂದು ತಿಂತಾರ ಬೆಲ್ಲನಾ? ಅಷ್ಟೊಂದು ಬೆಲ್ಲ ತಿಂತಾರಾ? ಒಂದು ಸ್ವಲ್ಪ ಕೊಡ್ತೀನಿ. ಅಷ್ಟೊಂದು ತಿನ್ಬಾರ್ದಮ್ಮ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಅನ್ನು. ಹಾಯ್. ಬೀಳ್ತೀರ ಕೆಳಗೆ, ತುದಿಲ್ ನಿಂತಿದ್ಯಾ, ಬೀಳ್ತೀಯಮ್ಮ. ಈ ವಾರದಿಂದ ಧಾರವಾಡ ಪೇಡ ಆ್ಯಕ್ಚುಲಿ ಪೇಡ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಪೇಡನ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೇಡ ಹೇಗೆ ಮಾಡೋದು ತೋರಿಸ್ತೀನಿ, ಬನ್ನಿ. ಎಸ್ ಗೈಸ್, ನಾನಿಲ್ಲಿ ಪೇಡ ಮಾಡಲಿಕ್ಕೆ ಮಿಲ್ಕ್ ಪೌಡರ್ನ ತಗೊಳ್ತಾ ಇದ್ದೀನಿ. ಇದು ಅಂಗನವಾಡಿಯಿಂದ ಕೊಟ್ಟಿರೋ ಮಿಲ್ಕ್ ಪೌಡರ್, ನಂದಿನಿ ಮಿಲ್ಕ್ ಪೌಡರ್. ಈ ಕಪ್ನಲ್ಲಿ ಒಂದು 3/4 ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಲೋಟದಲ್ಲಿ 2 ಲೋಟ ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಬಾಣಲಿಗೆ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಇದು ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಆದಷ್ಟು ಫ್ಲೇಮ್ನ ಕಡಿಮೆ ಉರಿಲಿಟ್ಕೊಂಡು ಹುರ್ಕೋಬೇಕು, ಇಲ್ಲದಿದ್ದರೆ ಸೀದೋಗೋ ಚಾನ್ಸಸ್ ಭಾಳ ಇರುತ್ತೆ. ಕೈ ಬಿಡ್ದಂಗೆ ಹಿಂಗೆ ಕೈ ಆಡ್ತಾನೆ ಇರಬೇಕು. ಈಗ ಹಾಲಿನ ಪೌಡರ್ನ ಹುರ್ಕೊಂಡಿದ್ದಾಯ್ತು. ಈ ರೀತಿ ಕೆಂಬಣ್ಣ ಬರೋ ಹಾಗೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ತೋರಿಸಿದ್ನಲ್ಲ, ದೊಡ್ಡ ಕಪ್ಪಲ್ಲಿ 3/4 ಕಪ್ ಸಕ್ಕರೆ ಇದೆ. 4 ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸ್ಕೊಳ್ಳೋಣ.
ಈ ಸಕ್ಕರೆ ಏನಿದೆಯಲ್ಲ, ಈ ಸಕ್ಕರೆ ಫುಲ್ಲು ಮೆಲ್ಟಾಗಿ ಬಬ್ಬಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದೆಳೆ ಪಾಕದ ಥರ, ಒಂದೆಳೆ ಪಾಕ ಬಂದಮೇಲೆ ಫ್ಲೇಮ್ನ ಆಫ್ ಮಾಡಿ ಚೆನ್ನಾಗಿ ಕೈ ತಿರುಗ್ಕೋಬೇಕು. ಪಾಕ ಬಂದಿದೆಯಾ ಇಲ್ವಾ ಅಂತ ತಟ್ಟೆಯಲ್ಲಿ ನಿಲ್ತಾ ಇದೆ ಪಾಕ. ಇದು ಸೊ ದಟ್ ಪಾಕ ಬಂದಿದೆ ಅಂತ. ಈಗ ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗ್ಕೋಬೇಕು ಇದನ್ನು. ಗಾಯ್ಸ್, ಇದನ್ನು ಕೈ ಬಿಡ್ದಂಗೆ ಹಿಂಗೆ ಚೆನ್ನಾಗಿ ತಿರುಗ್ಕೋಬೇಕು. ಈ ರೀತಿ ಗಟ್ಟಿಗಾಗುತ್ತೆ ಇದು. ಅಥವಾ ಒಂದು ಬಟ್ಲು ಸಹಾಯದಿಂದನಾದರೂ ಅದು ಬಿಸಿ ಇದ್ದಾಗಲೇ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಪುಡಿ ಆಗೋ ಚಾನ್ಸಸ್ ಬೇಗ ಆಗುತ್ತೆ. ಅದಾದಮೇಲೆ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಅದನ್ನು ಜರಡಿ ಇಟ್ಕೋಬೇಕು. ಇಲ್ಲಿ ಏನು ಕಲೆಕ್ಟ್ ಆಗಿದೆಯಲ್ಲ, ಈ ಸಕ್ಕರೆನ ಬೂರ ಸಕ್ಕರೆ ಅಂತ ಕರೀತಾರೆ. ಜರಡಿ ಹಿಡ್ಕೊಂಡಾದ್ಮೇಲೆ ದಪ್ಪ ಕ್ರಿಸ್ಟಲ್ಸ್ ಉಳಿದಿರುತ್ತಲ್ವ, ಅದನ್ನು ನಾನು ಒಂದು ಬಟ್ಲು ಸಹಾಯದಿಂದ ಇನ್ನೊಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಅದು ಪೌಡರ್ ಥರ ಆಗಿರುತ್ತೆ. ಅದನ್ನು ಇನ್ನೊಂದು ಸಲ ಜರಡಿ ಹಿಡ್ಕೋಬೇಕು. ಬೂರ ಸಕ್ಕರೆ ಇನ್ನೂ ಅಷ್ಟು ಕಲೆಕ್ಟ್ ಆಗುತ್ತೆ. ಇನ್ನೊಂದು ರೌಂಡ್ ಜರಡಿ ಹಿಡ್ಕೊಂಡಾದ್ಮೇಲೆ ಆ ಸಕ್ಕರೆ ಕ್ರಿಸ್ಟಲ್ಸ್ ದಪ್ಪ ಉಳಿದಿತ್ತಲ್ಲ, ತಿರ್ಗಾ ನಾನು ಬಿಸಿ ಇಟ್ಕೊಂಡು ಪಾಕ ಬಂದಮೇಲೆ ತಿರ್ಗಾ ಅದೇ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಏನು ವೇಸ್ಟ್ ಆಗೋದಿಲ್ಲ. ಏನು ಸಕ್ಕರೆ ಉಳಿದಿರುತ್ತಲ್ಲ ಅದನ್ನು ಕಾಫಿ ಅಥವಾ ಟೀಗೆ ಬಳಸ್ಕೋಬಹುದು. ನಮಗೆ ಎಷ್ಟು ಬೂರ ಸಕ್ಕರೆ ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಹಾಲಿನ ಪೌಡರ್ ಏನು ಹುರ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಗಂಟು ಥರ ಇತ್ತು. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಮಿಕ್ಸರ್ ಮಾಡಿಕೊಂಡೆ. ಹಾಲಿನ ಪೌಡರ್ ಏನು ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಬೂರ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೈ ಆಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕೋದನ್ನು ಮಿಸ್ ಮಾಡಿಬಿಟ್ಟಿದ್ದೆ. ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಸಹ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಕಳಿಸ್ಬೇಕಾದ್ರೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಪೇಡ ಆಲ್ಮೋಸ್ಟ್ ರೆಡಿ. ಏನು ಬೂರ ಸಕ್ಕರೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ ರೋಲ್ ಮಾಡಿ ಇಟ್ಕೊಂಡ್ರೆ ನಮ್ಮ ಧಾರವಾಡ ಪೇಡ ರೆಡಿ. ಇನ್ನು ಸ್ವೀಟ್ ತಿನ್ನಬೇಕು, ಪೇಡ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂತ ಅನ್ನಲ್ಲ. ಪೇಡ 2 ಲೋಟ ಹಾಲಿನ ಪುಡಿಗೆ ಇಷ್ಟು ಪೇಡಗಳಾಗಿದ್ದಾವೆ. ಸ್ಟಾರ್ಟಿಂಗ್ 3 ಮಾಡಿ ತೋರಿಸಿದ್ದೀನಿ. ಇಷ್ಟು ಪೇಡ ಆಗಿದ್ವು. ಆ್ಯಂಡ್ ಮನೆಯಲ್ಲೇ ಸುಲಭವಾಗಿ ಹಾಲಿನ ಪುಡಿಯಿಂದ ಈ ರೀತಿ ಪೇಡನ ಮಾಡ್ಕೊಂಡು ನೋಡ್ಬೋದು. ನೀವು ಸಹ ಟ್ರೈ ಮಾಡಿ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Thank you so much for watching. Love you all. See you in the next vlog. Until then, take care. Bye bye.